ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಫ್ರಮ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋ ಕಾರ್ತಿಕ್ ಸೋಮವಾರದ ದಿನದ ವಿಡಿಯೋ ಶೇರ್ ಮಾಡಿದ್ದೆ. ಈಗ ಹೊಸ ವಿಡಿಯೋ ಶೇರ್ ಮಾಡಿದ್ದೀನಿ. ನೀವು ನೋಡ್ತಿರೋ ಹಾಗೆ ನಾವೆಲ್ಲರೂ ಮಧುರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯೂಶ್ವಲಿ ಮಧುರಮ್ಮನ ದೇವಸ್ಥಾನಕ್ಕೆ ನಾವು ಅವಾಗವಾಗ ಬರ್ತಿರ್ತೀವಿ, ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತೀವಿ. ಸೊ ದಟ್ ಈಗಲೂ ಬಂದಿದ್ದೀವಿ. ಯಾವಾಗಲೂ ಅಮ್ಮ, ದೊಡ್ಡಮ್ಮ, ನಾನಷ್ಟೇ ಬರ್ತಿದ್ವಿ. ಬಟ್ ಇವಾಗ ಫುಲ್ ನಾನು, ದೊಡ್ಡಮ್ಮ, ಅಮ್ಮ, ನಿಕ್ಕಿ, ಅಕ್ಕ, ಮಾಮ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದು ರೋಡ್ ಸೈಡಲ್ಲಿರೋದು. ಆ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೀವಿ. ಈ ಕಡೆ ಒಳಗಡೆ ಇದೆಯಲ್ಲ ಇನ್ನೊಂದು ಮಧುರಮ್ಮ ದೇವಸ್ಥಾನ, ಅಲ್ಲೂ ಕೂಡ ಬಂದಿದ್ದೀವಿ. ಇಲ್ಲೂ ಕೂಡ ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇವಾಗೇನು ನೋಡ್ತಾ ಇದ್ದೀರಾ, ಇದು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿಗೂ ಕೂಡ ಬಂದಿದ್ದೀವಿ. ಇಲ್ಲಿಗೆ ಬಂದು ನಾವು ತುಂಬ ವರ್ಷ ಆಗಿತ್ತು, ಅಂದರೆ ಯಾವಾಗಲೂ ನೋಡಿದ್ದು ಈ ದೇವಸ್ಥಾನ. ಸೊ ಇವಾಗ ಮತ್ತೆ ಬಂದಿದ್ದೀವಿ. ಅದು ಮಂಗಳವಾರನೇ ನಾವು ಬಂದಿರೋದ್ರಿಂದ ತುಂಬ ವಿಶೇಷವಾದ ಅಲಂಕಾರ ಮಾಡಿದರು, ವಿಶೇಷವಾದ ಪೂಜೆ ಕೂಡ ಇತ್ತು. ಹಾಗೆ ಇಲ್ಲಿ ಪಕ್ಕದಲ್ಲೇ ಇರುವಂಥ ಶ್ರೀನಿವಾಸ ದೇವಸ್ಥಾನಕ್ಕೂ ಕೂಡ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಇಲ್ಲಿ ಒಳಗೆಲ್ಲ ಈ ರೀತಿ ಎಲ್ಲ ಆಗಿರಲಿಲ್ಲ ನಾವು ಸ್ಟಾರ್ಟಿಂಗ್ ಬಂದಿದ್ದಾಗ. ಇವಾಗ ಇದು ಕೂಡ ದೇವಸ್ಥಾನ ಎಲ್ಲ ಇಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಇಲ್ಲಿ ಇವತ್ತು ಪ್ರಸಾದ ಕೂಡ ಕೊಟ್ಟರು. ಅದನ್ನು ಕೂಡ ನಾವು ತಿಂದ್ಕೊಂಡು ದೇವರ ಆಶೀರ್ವಾದ ತಗೊಂಡು ನಾವು ವಾಪಸ್ ಕನ್ಲಿಗೆ ಹೊರಡ್ತಾ ಇದ್ದೀವಿ. ಇಲ್ಲೇನು ನೀವು ನೋಡ್ತಾ ಇರ್ಬೋದು, ಇಲ್ಲೇ ಪಕ್ಕದಲ್ಲಿ ಈ ರೀತಿ ಒಂದು ಜಾಗ ಇದೆ, ಅಲ್ಲಿ ಕೂತ್ಕೊಂಡು ನಾವೆಲ್ಲರೂ ಪ್ರಸಾದ ತಿಂತಾ ಇದ್ದೀವಿ. ಅದಾದಮೇಲೆ ಅಲ್ಲಿಂದ ವಾಪಸ್ ಬರುವಾಗ ಹೂ ಗಿಡಗಳು ತೊಗೋಬೇಕು ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೋಡಿದ್ವಿ, ಅಷ್ಟು ಸ್ಯಾಟಿಸ್ಫೈ ಅನಿಸಿಲ್ಲ. ಹಾಗಾಗಿ ನರ್ಸರಿಗೆ ಹೋಗಿ ನೋಡೋಣ, ಅಲ್ಲಿ ಕೇಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ವಿಚಾರಿಸ್ತಾ ಇದ್ದೀವಿ. ಹಾಗೆ ಇಲ್ಲೂ ಕೂಡ ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಇಲ್ಲಿ ಶೇರ್ ಮಾಡೋಣ ಅಂತ. ಆಗಲೇ ಹೇಳಿದಾಗೆ ಇಲ್ಲಿ ನೋಡಿ, ಅಲ್ಲೇ ವಾಪಸ್ ಬರುವಾಗ ಈ ನರ್ಸರಿ ಸಿಕ್ತು, ಕಿಸಾನ್ ನರ್ಸರಿ ಅಂತ. ಸೊ ಇಲ್ಲಿ ನಮಗೆ ಬೇಕಾಗಿದ್ದು ಹೂ ಗಿಡಗಳು. ಸೊ ಇಲ್ಲಿ ಹೂ ಗಿಡಗಳು ಸಿಗ್ಬೋದಾ, ಇರುತ್ವಾ ಅಂತ ಇಲ್ಲಿ ಒಂದು ರೌಂಡ್ ಒಳಗೆಲ್ಲ ಬಂದು ನೋಡ್ತಾ ಇದ್ದೀವಿ. ಎಲ್ಲ ಈ ರೀತಿ ಗಿಡಗಳು ಕಾಣಿಸ್ತಾ ಇದೆ. ನಮಗೆ ಬೇಕಾಗಿರೋ ರೋಸ್ ಗಿಡ ಯಾವುದು ಇಲ್ಲಿ ಅವೈಲೇಬಲ್ ಇಲ್ಲ. ಎಲ್ಲ ಈ ರೀತಿ ಪ್ಲ್ಯಾಂಟ್ಸ್ಗಳೇ ಇದ್ದಾವೆ, ಈ ರೀತಿ ಶೋ ಪ್ಲ್ಯಾಂಟ್ಸೇ ಇದ್ದಾವೆ. ಮತ್ತು ಬೇರೆ ಬೇರೆ ಥರದ್ದು ಪ್ಲ್ಯಾಂಟ್ಸ್ ಎಲ್ಲ ಇದ್ದಾವೆ. ಒಂದು ರೌಂಡ್ ಹಾಗೆ ಒಳಗಡೆ ಎಲ್ಲ ಬಂದು ಯಾವ್ಯಾವುದು ಇದ್ದಾವೆ, ಯಾವ ರೀತಿ ಇದೆ ಅಂತ ಒಂದು ರೌಂಡ್ ನೋಡಿಕೊಂಡು ವಾಪಸ್ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ, ಹೇಗಿದೆ ನರ್ಸರಿ ಅಂತ. ಆಗಲೇ ಹೇಳಿದಾಗೆ ಇಲ್ಲೂ ಕೂಡ ನಮಗೆ ಬೇಕಾಗಿರುವಂಥ ಹೂ ಗಿಡಗಳು ಯಾವುದೂ ಸಿಗಲಿಲ್ಲ. ಸೊ ಹಾಗೆ ನೋಡಿಕೊಂಡು ವಾಪಸ್ ನಾವು ಊರಿಗೆ ಹೋದ್ವಿ. ಅಲ್ಲಿಂದ ವಾಪಸ್ ನಮ್ಮ ಮನೆಗೆ ಬರುವಾಗ ಚಾಟ್ಸ್ ಕೂಡ ತಿನ್ಕೊಂಡು ಬಂದ್ವಿ. ಹೋಪ್ ಈ ಒಂದು ಸಿಂಪಲ್ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.